ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಮೆರಿಕ ಚೀನಾ ಸುಂಕ ಸಮರ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಚೀನಾದ ಮೇಲೆ ಅತೀವ ಸುಂಕ ಹೇರಿದೆ ಅಮೆರಿಕ. ಚೀನಾದ ಮೇಲೆ ಶೇಕಡ 245ರಷ್ಟು ಸುಂಕ ಹೇರಿದೆ ಟ್ರಂಪ್. ನೋಡಿ, ಹೇರಿದ್ದಾರೆ ಟ್ರಂಪು. ನೋಡಿ, ಇದು ವ್ಯಾಪಾರ ಯುದ್ಧ, ಒಂದು ರೀತಿ ತೆರಿಗೆಯ ಮಹಾಯುದ್ಧವನ್ನು ಸಾರದಂಗೆ ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪು ಚೀನಾದ ಮೇಲೆ 245, ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. 34 ಇದ್ದಿದ್ದು 245ಕ್ಕೆ ಬಂತು, 84 ಆಯ್ತು, 104 ಆಯ್ತು, 125 ಆಯ್ತು, 245ಕ್ಕೆ ಬಂದು ನಿಂತಿದೆ. ಈಗ ಚೀನಾದ ಪ್ರತಿ ಸಾಮಗ್ರಿಗಳ ಮೇಲೂ ಕೂಡ ಶೇಕಡ 245ರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಟ್ರಂಪು. ಚೀನಾ ಪಾಲಿಗೆ ಅಮೆರಿಕ ಮಾರುಕಟ್ಟೆ ಬಹುತೇಕವಾಗಿ ಬಂದಾಯಿತು. ದಕ್ಷಿಣ ಏಷ್ಯಾ ಮಾರುಕಟ್ಟೆಗಳತ್ತ ಚೀನಾದ ಕಣ್ಣು ನೆಟ್ಟಿದೆ. ಈಗ ಅಲ್ರಿ, ಇಷ್ಟು ಟ್ಯಾಕ್ಸ್ ಹಾಕಿದ್ರೆ ಯಾರೀ ಕಳ್ಸೋಕ್ಕಾಗತ್ತೆ ವಸ್ತುಗಳನ್ನು? ಅದೇನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ಜನರ ಮೇಲೆ ಭಾರ ಆಗಿಬಿಡುತ್ತೆ, ಬೆಲೆಗಳು ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕೂಡ ಬಿದ್ದೋಗ್ಬಿಡುತ್ತೆ. ವ್ಯಾವಹಾರಿಕವಾಗಿ ಇದು ಚೀನಾಗೆ ಎಫೆಕ್ಟ್ ಆಗುತ್ತೆ. ಅಮೆರಿಕ ಮತ್ತು ಚೀನಾದ ಈ ಸಮರದಿಂದಾಗಿ ಭಾರತಕ್ಕೆ ಜಾಕ್ಪಾಟ್ ಇದೆ. ಭಾರತಕ್ಕೆ ಉತ್ತಮ ವಾಣಿಜ್ಯ ಅವಕಾಶ ಸಿಗುವ ಅವಕಾಶಗಳಿವೆ. ಯಾಕಂದರೆ ನಮ್ಮ ವಸ್ತುಗಳನ್ನು ನಾವು ಖರೀದಿ ಜಾಸ್ತಿ ಮಾಡ್ತಾರೆ ಅಂತ. ಈಗ ಜಾಸ್ತಿ ಅವಲಂಬನೆ ಆಗಿದ್ದು ಚೀನಾನೇ. ಯಾಕಂದರೆ ಅಲ್ಲಿಂದ ಎಲ್ಲ ವಸ್ತುಗಳು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಐಫೋನ್ ಇರ್ಬೋದು, ಎಲ್ಲ ವಸ್ತುಗಳನ್ನು ಬಹುತೇಕವಾಗಿ ಅಮೆರಿಕ ಚೀನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಈಗ ಅವರಿಬ್ಬರ ತಿಕ್ಕಾಟದಿಂದ ಭಾರತಕ್ಕೆ ಲಾಭ. ನಮ್ಮ ವಸ್ತುಗಳನ್ನು ಅವರು ತರಿಸಿಕೊಳ್ತಾರೆ, ಆಮದು ಮಾಡಿಕೊಳ್ತಾರೆ.